ರಾಷ್ಟ್ರಗೀತೆಯಂತೆ ವಂದೇ ಮಾತರಂ ಗೀತೆ ಕೂಡ ಇನ್ಮುಂದೆ ಕಡ್ಡಾಯ. ಜನಗಣಮನದಂತೆ ವಂದೇ ಮಾತರಂಗೂ ಕೂಡ ಕಡ್ಡಾಯವಾಗಿ ಹಾಡಬೇಕು. ಮೋದಿ ಸರ್ಕಾರದ ನಿರ್ಧಾರಕ್ಕೆ ಮುಸ್ಲಿಂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ವಂದೇ ಮಾತರಂನಲ್ಲಿ ಭಾರತ ಮಾತೆಯ ವರ್ಣನೆಗೆ ವಿರೋಧ ವ್ಯಕ್ತವಾಗಿದೆ. ಕೇಂದ್ರದ ಅಧಿಸೂಚನೆಗೆ ಮುಸ್ಲಿಂ ಲಾ ಬೋರ್ಡ್ನಿಂದ ಆಕ್ಷೇಪ ವ್ಯಕ್ತವಾಗಿದೆ. ಈಗ ಸರ್ಕಾರದ ಕ್ರಮವು ಅಸಂವಿಧಾನಿಕವಾಗಿದೆ ಅಂತ ವಿರೋಧ ವ್ಯಕ್ತವಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯ, ಜಾತ್ಯತೀತ ಮೌಲ್ಯಗಳಿಗೆ ಇದು ವಿರುದ್ಧವಾಗಿದೆ ಅಂತ ಮುಸ್ಲಿಂ ಲಾ ಕಿಡಿಕಾರ್ತಾ ಇದೆ. ಕೇಂದ್ರದ ಆದೇಶ ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧ ದಾಳಿ ಅಂತ ವಿರೋಧ ವ್ಯಕ್ತವಾಗಿದೆ. ಮೋದಿ ಸರ್ಕಾರದ ಆದೇಶದ ವಿರುದ್ಧ ಕಾನೂನು ಹೋರಾಟದ ಘೋಷಣೆ ಮಾಡಿದ್ದಾವೆ ಮುಸ್ಲಿಂ ಸಂಘಟನೆಗಳು. ರಾಷ್ಟ್ರೀಯ ಗೀತೆ ವಂದೇ ಮಾತರಂಗೆ 150 ವರ್ಷ ಪೂರ್ಣ ಆಗಿದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿತ್ತು. ಜನಗಣಮನಕ್ಕಿಂತ ಮುಂಚೆ ಇನ್ಮುಂದೆ ವಂದೇ ಮಾತರಂ ಗೀತೆಯನ್ನ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಡಬೇಕು ಅಂತ ಅಧಿಸೂಚನೆಯನ್ನ ಹೊರಡಿಸಿತ್ತು. ಅದಕ್ಕೀಗ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ. ಭಾರತ ಮಾತೆಯ ವರ್ಣನೆಗೆ ಮುಸ್ಲಿಂ ಸಂಘಟನೆಗಳ ವಿರೋಧ ವ್ಯಕ್ತವಾಗಿದೆ. ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಮುಸ್ಲಿಂ ಸಂಘಟನೆಗಳು ಹೇಳ್ತಾ ಇದೆ. ಇದು ಧಾರ್ಮಿಕ ಸ್ವಾತಂತ್ರ್ಯ, ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆದೇಶ ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧವಾಗಿದೆ. ಇದು ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧ ಮಾಡ್ತಾ ಇರುವ ದಾಳಿ ಅಂತ ಮುಸ್ಲಿಂ ಸಂಘಟನೆಗಳು ಹೇಳ್ತಾ ಇದೆ. ಹಾಗಾಗಿ ಇದು ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಜನಗಣಮನಕ್ಕಿಂತ ಮುಂಚೆ ಇನ್ಮುಂದೆ ವಂದೇ ಮಾತರಂ ಗೀತೆಯನ್ನ ಹಾಡಬೇಕು. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಿತ್ತು ಕೇಂದ್ರ ಸರ್ಕಾರ. ಈ ಆದೇಶಕ್ಕೆ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ಪ್ರಶಸ್ತಿ ಪ್ರದಾನ ಸೇರಿದಂತೆ ರಾಷ್ಟ್ರಪತಿಗಳು ಭಾಗಿಯಾಗುವ ಎಲ್ಲಾ ಸಮಾರಂಭಗಳಲ್ಲೂ ಅವರ ಆಗಮನ ಮತ್ತು ನಿರ್ಗಮನದ ನಂತರ ವಂದೇ ಮಾತರಂ ಗೀತೆಯನ್ನ ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. और उसको पूरी आमादगी के साथ हम पढ़ते हैं। नेशनल एंथम को हमारे स्कूलों में भी पढ़ा जाता है, हमारे मदरसों में भी पढ़ा जाता है। और जो रेस्पेक्ट देना चाहिए, जो इज्जत देना चाहिए, जो मकाम व मर्तबा देना चाहिए, तमाम मुसलमान उस नेशनल एंथम को जो गण मन के सूरत में है उसे पूरी इज्जत बख्शता है। लेकिन आप और हम जानते हैं कि हम और आप एक अल्लाह की इबादत करते हैं, एक अल्लाह के अलावा किसी और की हम इबादत नहीं करते। चूंकि वंदे मातरम के इस तराने में पास देवी देवता की पूजा के सिलसिले में अशआर जिक्र किए गए हैं और इसी तरह दुर्गा जो माता है उसको अपना माबूद समझकर उसकी इबादत करने की बात कही गई है। उस वजह से हमारे उलमा ने बिल्कुल वाज़ेह तौर पर ये बयान दे दिया कि आप अगर पढ़ना चाहें, हमारे गैर मुस्लिम भाई इसे पढ़ना चाहें, शौक से पढ़ें, हमारे लिए कोई एतराज की बात नहीं है। ಒಂದೇ ಮಾತರಂ ಆಡಬೇಕು ಅಂತೇಳಿ ಎಲ್ಲರ ಒತ್ತಾಯ ಇತ್ತು. ನೆಹರು ಒಂದು ಪತ್ರ ಬರೆದ್ರು, ವೆಸ್ಟ್ ಬೆಂಗಾಲ್ಗೆ ಒಂದು ಪತ್ರವನ್ನು ಬರೆದು ಈ ಒಂದೇ ಮಾತರಂ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ನೋವಾಗ್ತಾ ಇದೆ, ಅದಕ್ಕೋಸ್ಕರ ಬೇಡ ಅಂತ ಅಭಿಪ್ರಾಯನ ವ್ಯಕ್ತ ಮಾಡಿದ್ದು ನೆಹರು ಅವರೇ. ಒಂದೇ ಮಾತರಂ ಹಾಡನ್ನ 150 ವರ್ಷ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ರಾಷ್ಟ್ರ ಗೀತೆಯಾಗಿ ಘೋಷಣೆ ಮಾಡಿರುವಂಥದ್ದು, ಎಲ್ಲ ಪದಗಳನ್ನು ಪೂರ್ತಿ ಹೇಳಬೇಕು ಅಂತ ಘೋಷಣೆ ಮಾಡಿರುವಂಥದ್ದು, ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಭಾರತೀಯ ಜನತಾ ಪಕ್ಷ ಇವತ್ತು ವಂದೇ ಮಾತರಮನ್ನು ಕೂಡ ದೇಶದ ಒಡಕು ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನ ನಡೆಸ್ತಾ ಇರ್ತಕ್ಕಂಥ ಖಂಡನೀಯ. ವಂದೇ ಮಾತರಂ ಕಾಂಗ್ರೆಸ್ ವಿರೋಧ ಇತ್ತು ಅಂತಲೂ ಕೂಡ ಅಪಪ್ರಚಾರ ಮಾಡ್ತಾರೆ. ನೀವು ಕಡ್ಡಾಯ ಮಾಡುವಂಥದ್ದು, ಈ ಥರ ಹೇಳಿಸುವಂಥದ್ದು, ಅದು ಇಷ್ಟೆಲ್ಲ ಪೂರ್ತಿ 6 ಸ್ಟ್ಯಾನ್ಸಾ ಓದಬೇಕು ಅಂತ ಹೇಳುವಂಥದ್ದು, ಇದೆಲ್ಲ ಅನಾವಶ್ಯಕವಾಗಿ ಜನರಲ್ಲಿ ಒಡಕು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ. ನಾವು ಕಾಂಗ್ರೆಸ್ ಅವರು ಒಂದೇ ಮಾತರಂ ಮಾಡ್ತೀವಲ್ಲ, ಪ್ರಾರಂಭದಲ್ಲೇ ನಾವು ಕಾಂಗ್ರೆಸ್ ಅವರು ನಮ್ಮ ಆಫೀಸಲ್ಲಿ ಏನೇ ಪ್ರಾರಂಭ ಮಾಡಬೇಕಾದ್ರೂ ಒಂದೇ ಮಾತರಂ ಮಾಡಿ ನಾವು ಗೌರವವನ್ನು ಕೊಡ್ತೀವಿ. ಆ ಕೆಲಸ ನಮ್ಮ ಪಕ್ಷದಲ್ಲಿ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನಮ್ಮ ರಾಜ್ಯದ
ಕುವೆಂಪುರವರು ಶಾಂತಿಯ ತೋಟ. ಆ ಶಾಂತಿಯ ತೋಟದಲ್ಲೇ ಎಲ್ಲ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಅದ್ರಲ್ಲಿ ಏನೇನು ಹೇಳಬೇಕು, ಯಾವ ಧರ್ಮ ಹೇಳಬೇಕು ಎಲ್ಲ ಹೇಳಿದ್ವಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಇದೆಯಲ್ಲ. ಇದೇ ನಮ್ಮ ರಾಜ್ಯ. ಆ ರಾಜ್ಯ, ಆ ಭೂಮಿಯಿಂದ ಬೆಳೆದಿರೋರು ನಾವು. ಸೊ ಈ ದೇಶಕ್ಕೆ ಒಂದೇ ಮಾತರಂಗೆ ಒಂದು ಬುನಾದಿ ಆಗ್ತಂತ ಪಕ್ಷದವ್ರು ನಾವು. ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟಂತ ಪಕ್ಷದವ್ರು ನಾವು. ರಾಷ್ಟ್ರಗೀತೆ ತಂದುಕೊಟ್ಟಂತ ಪಕ್ಷದವ್ರು ನಾವು. ಸಂವಿಧಾನ ತಂದುಕೊಟ್ಟಂತ ಪಕ್ಷದವ್ರು ನಾವು. ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷದವ್ರು ನಾವು. ಸೊ ಈಗ ಪಾಪ ಬೇರೆಯವರು ನಮ್ಮನ್ನೆಲ್ಲ ಸ್ವಲ್ಪ ಅನುಸರಿಸ್ತಾ ಇದಾರಲ್ಲ ನಮ್ಮ. ಸೊ ಭಾರತದ ದೇಶದ ವರ್ಣನೆ ಇರುವಂಥ ಆ ಸುಂದರವಾದಂಥ ಗೀತೆಯನ್ನು ಮುಸ್ಲಿಮ್ಗೋಸ್ಕರ ತುಂಡು ಮಾಡಿದ್ದು ಕಾಂಗ್ರೆಸ್ಸು ಅತ್ಯಂತ ದೇಶದ್ರೋಹಿ ಕೆಲಸ ಮಾಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವೇ ಒಂದೇ ಮಾತರವನ್ನು ಬುನಾದಿ ಹಾಕಿದ್ದು ಅಂತೇಳಿ. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನೀವು ಬುನಾದಿ ಹಾಕಿದ್ದು ನೀವೇನೆ, ಮತ್ತು ಅದೇ ಗೀತೆಯನ್ನು ತುಂಡು ಮಾಡಿ ಅಪಮಾನ ಮಾಡಿದ್ದು ನೀವೇನೆ, ಕಾಂಗ್ರೆಸ್ನವರೇ. ಸೊ ಭಾರತದ ದೇಶದ ವರ್ಣನೆ ಇರುವಂಥ ಆ ಸುಂದರವಾದಂಥ ಗೀತೆಯನ್ನು ಮುಸ್ಲಿಮ್ಗೋಸ್ಕರ ತುಂಡು ಮಾಡಿದ್ದು ಕಾಂಗ್ರೆಸ್ಸು ಅತ್ಯಂತ ದೇಶದ್ರೋಹಿ ಕೆಲಸ ಮಾಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವೇ ಒಂದೇ ಮಾತರವನ್ನು ಬುನಾದಿ ಹಾಕಿದ್ದು ಅಂತೇಳಿ. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನೀವು ಬುನಾದಿ ಹಾಕಿದ್ದು ನೀವೇನೆ, ಮತ್ತು ಅದೇ ಗೀತೆಯನ್ನು ತುಂಡು ಮಾಡಿ ಅಪಮಾನ ಮಾಡಿದ್ದು ನೀವೇನೆ, ಕಾಂಗ್ರೆಸ್ನವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.